ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಹೆಚ್ಚಾಗಿ ಬರ್ತಿರೋದು ಅಂದ್ರೆ ಅದು ಮಲ್ಲಮ್ಮ ಮತ್ತೆ ಚಂದ್ರಪ್ರಭಾ. ಆದ್ರೆ ಇವರಿಬ್ರು ಮನೆಯಿಂದ ಹೊರಗೆ ಬಿದ್ದಿದ್ದಾರೆ. ಈ ಸಮಯದಲ್ಲಿ ಮನೆಯಲ್ಲಿ ಹೀಗೊಂದು ಚರ್ಚೆ ಶುರುವಾಗಿದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಮೊದಲನೇ ದಿನಾನೇ ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರಗೆ ಬಂದಿದ್ರು. ಅದಾದ್ಮೇಲೆ 1 ವಾರಗಳ ಕಾಲ ಸೀಕ್ರೆಟ್ ರೂಮ್ ನಲ್ಲಿ ಇದ್ದಂತಹ ರಕ್ಷಿತಾ ಶೆಟ್ಟಿ ಮತ್ತೆ ಎಂಟ್ರಿ ಕೊಟ್ಟು ತಮ್ಮ ನೇರ ನುಡಿ ಮತ್ತೆ ತಮ್ಮ ಮಾತಿನ ಶೈಲಿಯ ಮೂಲಕ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆದ್ರು. ಏನೇ ಇದ್ರೂ ನೇರ ಹೇಳುವಂತ ರಕ್ಷಿತಾ ಶೆಟ್ಟಿ 2ನೇ ವಾರ ವೀಕೆಂಡ್ ನಲ್ಲಿ ಸುದೀಪ್ ನಿಮಗೆ ಮನೆಯಿಂದ ಯಾರನ್ನಾದ್ರೂ ಹೊರಗೆ ಹಾಕೋಕೆ ಚಾನ್ಸ್ ಕೊಟ್ರೆ ಯಾರನ್ನ ಹಾಕ್ತೀರಾ ಅಂತ ಕೇಳಿದಾಗ ನಾನು ಎಲ್ಲರನ್ನು ಹೊರಗೆ ಹಾಕ್ತೀನಿ ಸರ್ ಅಂತ ಹೇಳಿದ್ರು. ರಕ್ಷಿತಾ ಹೇಳದಂತೆ ಆಗಿತ್ತು. ಎಲ್ಲ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಬಿದ್ದಿದ್ರು. ಇದಾದ ಮೇಲೆ ಅನೇಕ ಟ್ರೋಲ್ಗಳು ಕೂಡ ಶುರುವಾದ್ವು. ರಕ್ಷಿತಾ ಶೆಟ್ಟಿ ಹೇಳದಂತೆ ಮನೆಯಿಂದ ಎಲ್ಲರನ್ನು ಹೊರಗೆ ಹಾಕ್ಬಿಟ್ರು ಅಂತ ಮಾತು ಶುರುವಾಗಿತ್ತು. ಇದೀಗ ರಕ್ಷಿತಾ ಗಿಲ್ಲಿ ಬಳಿ ಇಂಥದ್ದೇ ಒಂದು ವಿಷಯವನ್ನ ಮಾತನಾಡ್ಕೊಂಡಿದ್ದಾರೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ದಿನವಿಡೀ ಮಲ್ಲಮ್ಮ ಜೊತೆ ಮಾತನಾಡ್ತಾ ಅವ್ರ ಜೊತೆನೆ ಹೆಚ್ಚು ಕಾಲ ಕಳೀತಾ ಇದ್ರು. ಆದ್ರೆ ಮಲ್ಲಮ್ಮ ಮನೆಯಿಂದ ಹೊರಗೆ ಬಂದ್ರು. ಇದಾದ ಮೇಲೆ ರಕ್ಷಿತಾ ತುಂಬಾ ಬೇಸರದಲ್ಲಿದ್ರು. ದಿನ ಕಳೆದಂತೆ ರಕ್ಷಿತಾ ಚಂದ್ರಪ್ರಭಾ ಜೊತೆ ಹೆಚ್ಚು ಮಾತಾಡೋದಕ್ಕೆ ಶುರು ಮಾಡಿದ್ರು. ತಮ್ಮ ಮನಸ್ಸಲ್ಲಿದ್ದ ಮಾತುಗಳನ್ನ ಚಂದ್ರಪ್ರಭಾ ಜೊತೆ ಹೇಳ್ಕೊತಾ ಇದ್ರು. ಚಂದ್ರಣ್ಣ ಅಂತ ಜೊತೆಗೆ ಓಡಾಡ್ತಾ ಇದ್ರು. ಆದ್ರೆ ಕಳೆದ ವಾರ ಮಲ್ಲಮ್ಮನಂತೆ ಚಂದ್ರಪ್ರಭಾ ಕೂಡ ಮನೆಯಿಂದ ಹೊರಗೆ ಹೋಗ್ಬಿಟ್ರು. ಹೀಗಾಗಿ ರಕ್ಷಿತಾ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿದೆ. ಅದನ್ನ ಗಿಲ್ಲಿ ಹಾಗೇನೆ ರಘು ಹತ್ರ ಹೇಳ್ಕೊಂಡಿದ್ದಾರೆ. ಸತ್ಯ ಹೇಳ್ತಿದ್ದೇನೆ, ಅಜ್ಜಿ ಜೊತೆ ಕ್ಲೋಸ್ ಇದ್ದೆ, ಅವರು ಹೋದ್ರು. ಮತ್ತೆ ನಾನು ಚಂದ್ರಣ್ಣ ಜೊತೆ ಕ್ಲೋಸ್ ಆದೆ, ಅವರು ಹೋದ್ರು. ಈ ರೀತಿಯಾಗಿ ರಕ್ಷಿತಾ ಹೇಳ್ತಾರೆ. ಇದನ್ನ ಕೇಳಿದ ಗಿಲ್ಲಿ ನೆಕ್ಸ್ಟ್ ಅಶ್ವಿನಿ ಮೇಡಮ್ ಜೊತೆ ನೀನು ಕ್ಲೋಸ್ ಇರು, ಅವರು ಹೋಗ್ಬಿಡ್ಲಿ ಅಂತ ಗಿಲ್ಲಿ ಹೇಳ್ತಾರೆ. ಗಿಲ್ಲಿ ಮಾತು ಕೇಳಿ ಬಿಗ್ ಬಾಸ್ ಪ್ರೇಕ್ಷಕರಂತೂ ಫುಲ್ ಖುಷಿಯಾಗಿದ್ದಾರೆ. ಹಾಗೇನೆ ಜನರು ಅವರ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಮಾಡಕ್ ಶುರು ಮಾಡಿದ್ದಾರೆ. ನಿನ್ನ ಅಣ್ಣ ಧ್ರುವ ಜೊತೆ ಕ್ಲೋಸ್ ಆಗು, ನೆಕ್ಸ್ಟ್ ವೀಕ್ ಅವನು ಹೋಗ್ಲಿ. ಇನ್ನು ಕೆಲವರು ರಿಷಾ ಜೊತೆ ಕ್ಲೋಸ್ ಇರಿ, ಅವರು ಹೋಗ್ಲಿ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ ಹಾಕ್ತಾ ಇದ್ದಾರೆ. ಒಟ್ನಲ್ಲಿ ಗಿಲ್ಲಿ ಹೊಡೆದ ಡೈಲಾಗ್ ಅಂತೂ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಮತ್ತೊಂದು ತಮಾಷೆಯ ವಿಷಯ ಏನಂದ್ರೆ ರಕ್ಷಿತಾ ಈಗ ಅತಿ ಹೆಚ್ಚು ಬೆರಿತಾ ಇರೋದೇ ಗಿಲ್ಲಿ ಹಾಗೇನೆ ರಘು ಜೊತೆ. ಹುಷಾರು, ನೀವೇ ಹೋಗ್ಬಿಡ್ಬೇಡಿ ಅಂತ ಜನ ತಮಾಷೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಇನ್ನು ರಕ್ಷಿತಾ ಹೇಳಿದ ಮಾತಿನಂತೆ ಈ ಬಾರಿ ರಕ್ಷಿತಾಗೆ ಹತ್ರ ಆದವರು ಮನೆಯಿಂದ ಹೊರಗೆ ಹೋಗ್ತಾರಾ? ಕಾದು ನೋಡ್ಬೇಕಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.